ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವ ಡಿ ನೈಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ ಹೊರಟಿದ್ದೀವಿ, ಹಳ್ದಿಪುರಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ರಕ್ಷಾಬಂಧನ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಮನೇಲಿ ಹಬ್ಬ ಇದ್ದಿದ್ದರಿಂದ ಹಬ್ಬ ಎಲ್ಲ ಮುಗಿಸ್ಬಿಟ್ಟು ಈಗ ಮಮ್ಮಿ ಮನೆಗೆ ಮತ್ತು ಅಣ್ಣನ ಮನೆಗೆಲ್ಲ ಹೋಗಬೇಕು. ಸೊ ರಾಖಿ ಕಟ್ಟೋದಕ್ಕೋಸ್ಕರ ಮಳೆ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಬೇಗ ಹೊರಟ್ವಿ ನಾನು ನಮ್ಮ ಮನೆಯವರು. ಆದರೆ ಮತ್ತೆ ಎಲ್ಲಿ ಮಳೆ ಸಿಗುತ್ತೆ ಅನ್ನೋ ಭಯಕ್ಕೆ ಬೇಗ ಬೇಗ ಹೋಗ್ತಾ ಇದ್ವಿ. ಸೊ ನಾನು ಬಸ್ಸಿಗೆ ಹೋಗಿದ್ದೆ, ನಮ್ಮ ಮನೆಯವ್ರು ಸಂಜೆ ಬರ್ತೀನಿ ಅಂತ ಹೇಳಿದರು. ಸೊ ಈಗ ನಾನು ಮನೆಗೆ ಬಂದಿದ್ದೀನಿ, ಮಮ್ಮಿ ಮನೆಗೆ. ತಮ್ಮ ಕೂಡ ಬಂದಿದ್ದ ಆಫೀಸ್ ಮುಗಿಸ್ಕೊಂಡು. ಸೊ ಇವಾಗ ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಹೇಗೆ ರಾಖಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತಂದರೆ, ಆರತಿನ ಬೆಳಗ್ಬಿಟ್ಟು ಕುಂಕುಮನ ಹಚ್ಚಿ ಸ್ವೀಟನ್ನು ತಿನ್ನಿಸ್ಬಿಟ್ಟು ರಾಖಿ ಕಟ್ತೀವಿ. ಯಾವಾಗಲೂ ನನ್ನ ತಮ್ಮ ಸ್ವೀಟ್ ತಿಂದೇಗಿರೋನು, ಸ್ವೀಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ವೀಟ್ ಕೊಡು ಅಂತ ಕೇಳ್ತಾ ಇದ್ದ. ನಾನೊಂದು ಚಿಕ್ಕ ಪೀಸ್ ಸ್ವೀಟ್ ತಿನ್ನಿಸಿದ್ದೆ ಅವನಿಗೆ. ಸ್ವೀಟು ಜಾಸ್ತಿ ಆಗಿ ಬರಲ್ಲ, ಹಾಗಾಗಿ ಕೊನೆಗೆ ಎಷ್ಟೇ ದೂರ ಅಂದರೆ ಮದುವೆ ಮಾಡಿಕೊಟ್ಟು ಹೆಣ್ಣು ಮಕ್ಕಳಿದ್ರೂ ಅವತ್ತಿನ ದಿನ ತಾಯಿ ಮನೆಗೆ ಬರ್ತೀವಿ ನಾವು ಅಣ್ಣ ತಮ್ಮಂದ್ರಿಗೆ ರಾಖಿ ಕಟ್ಟೋಕ್ಕೋಸ್ಕರ. ಸರಿ, ಆಮೇಲೆ ಇದು ನನ್ನ ಅಣ್ಣ, ಇನ್ನೊಬ್ಬ ಅಣ್ಣ ವಿನೋಣ್ಣ ಅಂತ ಹೇಳಿಬಿಟ್ಟು ಇವನಿಗೆ ಕೂಡ ನಾನು ರಾಖಿ ಕಟ್ತಾ ಇದ್ದೀನಿ. ಅವ್ರ ಮನೆಗೆ ಹೋಗಿದ್ದೆ ಕೂಡ. ಎಲ್ರಿಗೂ ರಾಖಿ ಕಟ್ಟಬೇಕಿತ್ತು, ಬಟ್ ಕೆಲವು ಅಣ್ಣಂದರು ಅವರ ವರ್ಕ್ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಅಣ್ಣಂದರು ಸಿಕ್ಕಲಿಲ್ಲ. ಹಾಗೆಯೇ ಇನ್ನೊಂದು ಅಣ್ಣನ ಮನೆಗೆ ಹೋಗಿದ್ದೆ, ಅಲ್ಲಿ 2-3 ಜನ ಅಣ್ಣಂದರು ಸಿಕ್ಕಿದ್ರು. ಇವ್ರು ನನ್ನ ಮಧು ಅಣ್ಣ ಅಂತ ಹೇಳ್ಬಿಟ್ಟು, ಇವ್ರು ಕೂಡ ನನ್ನ ದೊಡ್ಡಮ್ಮನ ಮಗ ಆಗಬೇಕು. ಸೊ ಎಲ್ರಿಗೂ ರಾಖಿ ಕಟ್ತೀನಿ ನಾನು ಪ್ರತಿ ವರ್ಷ. ಹೋದ ವರ್ಷ ಸ್ವಲ್ಪ ಜನ ಮಿಸ್ಸಿಂಗ್ ಇದ್ದರು, ಸೊ ಈ ವರ್ಷವೂ ಕೆಲವೊಬ್ಬರು ಮಿಸ್ಸಿಂಗ್ ಇದ್ದಾರೆ. ಸಚಿನಣ್ಣ ಕೂಡ ಸಿಕ್ಕಿದ್ದ, ತುಂಬ ಖುಷಿ ಆಯಿತು. ಹೋದ ವರ್ಷ ನಂಗೆ ರಾಖಿ ಕಟ್ಟಕ್ಕೆ ಸಚಿನಣ್ಣ ಸಿಕ್ಕಿರಲಿಲ್ಲ, ಹಾಗಾಗಿ ಸೊ ಇಲ್ಲಿ ಎಲ್ರಿಗೂ ರಾಖಿ ಕಟ್ಬಿಟ್ಟು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾಯಿದ್ದೀನಿ. ಸಚಿನಣ್ಣ ಚಾಕ್ಲೇಟ್ ಕೊಡ್ತಾ ಇದ್ದಾನೆ. ಸೊ ನಾನು ಬೇಡ ಅಂತ ಹೇಳ್ತಾ ಇದ್ದೆ ಸಚಿನಣ್ಣನ ಹತ್ರ. ಇವರು ಇನ್ನೊಂದು ಅಣ್ಣ, ದೊಡ್ಡಮ್ಮನ ಮಗ ಆಗಬೇಕು, ಜಯಣ್ಣ ಅಂತ ಹೇಳಿಬಿಟ್ಟು ಇವ್ರಿಗೆ ಕೂಡ ನಾನು ರಾಖಿ ಕಟ್ಬಿಟ್ಟು ನಮಸ್ಕಾರನ ಮಾಡ್ತಾಯಿದ್ದೆ. ದುಡ್ಡು ಕೊಡೋಕ್ಕೆ ಬಂದರೂ ಬೇಡ ಅಂತ ಹೇಳಿದೆ. ಸೊ ಇವರು ನಮ್ಮ ಭಾವನ ಮಕ್ಕಳು. ಪ್ರತಿ ವರ್ಷ ಏನು ಮಾಡ್ತೀವಿ ಅಂತಂದರೆ, ಭಾವನ ಮಕ್ಕಳು ಮನೇಲೇ ಇರ್ತಾರಲ್ವ, ಸೊ ಅವರಿಗೂ ಬೇಜಾರಾಗಬಾರ್ದು, ಚಿಕ್ಕವರಲ್ವ ಇನ್ನೂ, ಅವರಿಗೂ ರಾಖಿ ಕಟ್ಟಿಸ್ಕೋಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಇಲ್ಲಿ ಅವರಿಬ್ಬರಿಗೂ ಕೂಡ ರಾಖಿ ಕಟ್ತಾ ಇದ್ದೀನಿ. ಸೊ ಕಾಲಿಗೆ ಬಿದ್ದು ನಮಸ್ಕಾರ ಎಲ್ಲ ಮಾಡ್ತಾರೆ. ಇವಂದು ಹಠ ಏನು ಅಂತಂದರೆ, ನಾನು ತಂದಿರೋ ಅಷ್ಟು ರಾಖಿನೂ ನನಗೊಬ್ಬನಿಗೆ ಕಟ್ಟಬೇಕು ಅಂತ. ಸೊ ಏನೇನೋ ಕನ್ವಿನ್ಸ್ ಮಾಡಿ ಒಂದು ರಾಖಿ ಕಟ್ಟಿ ಸಮಾಧಾನ ಮಾಡಿಬಿಟ್ಟು ನಾನೀಗ ಮಮ್ಮಿ ಮನೆಗೆ ಹೊರಡಬೇಕು. ಇದು ಮನೇಲಿ ಕಟ್ಟಿರೋಂಥ